ಮಧ್ಯಪ್ರಾಚ್ಯದ ಯುದ್ಧದ ಸಂಘರ್ಷ ಈಗ 3000 ಕಿಲೋಮೀಟರ್ ದೂರದಲ್ಲಿರುವಂತಹ ಭಾರತಕ್ಕೆ ಅದರ ಎಫೆಕ್ಟ್ ಆಗ್ತಾ ಇದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ನ ಕ್ಷಾಮ ಶುರುವಾಗಿದೆ. ಯುದ್ಧ ಬೆಂಗಳೂರಿನಲ್ಲಿ LPG ಸಿಲಿಂಡರ್ಗೆ ಈಗ ಅಭಾವ ಶುರುವಾಗ್ತಾ ಇದೆ. ಒಂದು ಕಡೆ ಸಮಸ್ಯೆ ಆದರೆ ಮತ್ತೊಂದು ಕಡೆ ಸಿಲಿಂಡರ್ ಕಳ್ಳಾಟವೂ ಕೂಡ ಈಗ ನಡೀತಾ ಇದೆ. ಸಿಲಿಂಡರ್ ಕೊಡ್ಲಿಕ್ಕೆ ಹೋಗಿದ್ದ ಸಂದರ್ಭದಲ್ಲಿ 3 ಸಿಲಿಂಡರ್ ಕಳ್ತನ ಕೂಡ ಮಾಡ್ಕೊಂಡಿದ್ದಾರೆ ಕಳ್ಳರು. ಇದು ಬೆಂಗಳೂರಿನ ಶ್ರೀರಾಮ್ಪುರದ ಬಳಿ ಸಪ್ಲೈ ಮಾಡುವಾಗ ನಡೆದಿರುವಂತಹ ಘಟನೆ ಇದು. ನೋಡಿ, ಬೆಂಗಳೂರಿನಲ್ಲಿ ಸಿಲಿಂಡರ್ ಕಳ್ತನ ಮಾಡಿದ್ದಾರೆ. LPG ಡೆಲಿವರಿ ಕೊಡಲಿಕ್ಕೆ ಮನೆಯೊಂದಕ್ಕೆ ಸಿಬ್ಬಂದಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಸಿಲಿಂಡರ್ ಕಳ್ತನ ಮಾಡಿದ್ದಾರೆ. ಆಟೋದಲ್ಲಿದ್ದ 3 ಸಿಲಿಂಡರನ್ನು ಕದ್ದು ಕದೀಮ ಪರಾರಿಯಾಗಿದ್ದಾನೆ ಬೆಂಗಳೂರಿನಲ್ಲಿ. ಇನ್ನು ರಾಜಾಜಿನಗರದ ರಾಮ್ ಏಜೆನ್ಸಿಯಲ್ಲಿ 3 ಸಿಲಿಂಡರ್ ಕಳ್ತನ ಆಗಿದೆ. ಇತ್ತೀಚೆಗೆ ನಾಗರಬಾವಿಯ ಕಲ್ಯಾಣ ನಗರದಲ್ಲೂ ಕೂಡ ಇದೇ ರೀತಿಯಾದಂತಹ ಸಿಲಿಂಡರ್ ಕಳ್ತನದ ಒಂದಿಷ್ಟು ಇನ್ಸಿಡೆಂಟ್ ನಡೆದಿತ್ತು. ನೋಡಿ, ಒಂದು ಕಡೆ ಯುದ್ಧದ ಕ್ಷಾಮ ಭಾರತಕ್ಕೆ ತಟ್ಟಿದೆ. ಅದರಲ್ಲೂ ಹೋಟೆಲ್ ಉದ್ಯಮಕ್ಕೆ ಬಹಳ ಮುಖ್ಯವಾಗಿ ಈಗ ಹೊಡೆತ ಬಿದ್ದಿದೆ. ಸಾಕಷ್ಟು ಹೋಟೆಲ್ಗಳು ಈಗ ಮುಚ್ಚುವ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಇನ್ನು ಕೆಲವರು ಗ್ಯಾಸ್ ಇಲ್ಲದೆ ಆಲ್ಟರ್ನೇಟಿವ್ ವ್ಯವಸ್ಥೆಗೆ ಬಂದಿದ್ದಾರೆ. ಒಂದು ಕಡೆ ಸೀಮೆಎಣ್ಣೆ ಸ್ಟವಲ್ಲಿ ನಾವು ಅಡುಗೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಗ್ರಾಹಕರಿಗೆ ನಾವು ತೊಂದರೆ ಮಾಡಲ್ಲ ಅಂತ ಪಾಪ ಕೆಲವೊಂದಿಷ್ಟು ಹೋಟೆಲ್ ಮಾಲೀಕರು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಗೆ ಮುಂದಾಗ್ತಾ ಇದ್ದಾರೆ. ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಸಿಕ್ಕಿದ್ದೇ ಚಾನ್ಸು ಅಂದ್ಕೊಂಡು ಈಗ ಗ್ಯಾಸ್ ಕದೀತಾ ಇದ್ದಾರೆ, ಸಿಲಿಂಡರ್ ಕದೀತಾ ಇದ್ದಾರೆ. ನೋಡಿ, ಈಗ ನಾಗರಬಾವಿ, ರಾಜಾಜಿನಗರ, ಇನ್ನು ಶ್ರೀರಾಮ್ಪುರ ಈ ಭಾಗದಲ್ಲೆಲ್ಲ ಈ ರೀತಿಯಾದಂತಹ ಸಿಲಿಂಡರ್ ಕಳ್ಳಾಟದ ಘಟನೆಗಳು ನಡೀತಾ ಇದ್ದಾವೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ LPG ಸಿಲಿಂಡರ್ಗಳು ಸಾಕಷ್ಟು ಅಭಾವ ಆಗ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಹೇಳಿಬಿಟ್ಟಿದೆ, ವಾಣಿಜ್ಯ ಸಿಲಿಂಡರ್ಗಳು ಅಂದರೆ ಹೋಟೆಲ್ ಉದ್ಯಮಕ್ಕೆ ಬಳಸುವಂಥ ಸಿಲಿಂಡರ್ಗಳಲ್ಲಿ ವ್ಯತ್ಯಯ ಆಗ್ಬೋದು, ಆದರೆ ಡೊಮೆಸ್ಟಿಕ್ ಸಿಲಿಂಡ್ರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗಲ್ಲ. ಸ್ವಲ್ಪ ದಿವಸ ಸಹಕರಿಸಬೇಕಂತ ಕೇಂದ್ರವೇ ಒಂದು ಕಡೆ ಈಗ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಇನ್ನೊಂದು ಕಡೆ ನೋಡಿ, ತೈಲ ಕಂಪನಿಗಳು ಅವ್ರು ಯಾವ ರೀತಿ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಈಗ ನಮಗೆ ಮಧ್ಯಪ್ರಾಚ್ಯದಿಂದ ಇಲ್ಲಿಗೆ ಆಮದು ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹರ್ಮುಜ್ ಜಲಸಂಧಿ ಬಂದಾಗಿದೆ. ಅಲ್ಲಿ ನಮ್ಮ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇರಾನ್ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ಮಾಡಿ 2 ನೌಕೆಗೆ ಅವಕಾಶ ಸಿಕ್ಕಿದೆ. ಆದರೆ ಅದು ಎಷ್ಟು ಸಾಕಾಗುತ್ತೆ? ಈ ನಿಟ್ಟಿನಲ್ಲಿ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ನೇರವಾಗಿ ಹೋಟೆಲ್ ಉದ್ಯಮಕ್ಕೆ ಕೊಳ್ಳಿ ಇಟ್ಟಿದೆ.